ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ಗೆ ಮಾತಾಡ್ತಿರೋದು. ಈ ಬಾಂಗ್ಲಾದೇಶ ಮೇಲೆ T20 ಸೀರೀಸ್ ಯಾಕೆ ಇಡ್ತಾರೆ ಅನ್ನಿಸ್ಬಿಡುತ್ತೆ. ಒಳ್ಳೆ ಟೆಸ್ಟ್ ಮ್ಯಾಚ್ ಎಲ್ಲ ಬಿಟ್ಟಾಕಿ ಟೆಸ್ಟ್ ಮ್ಯಾಚ್ ಏನಾರ ಆಗ್ಬೋದು. ಲೈಕ್ ಈ T20 ಸೀರೀಸು ಈ ಒನ್ ಡೇ ಎಲ್ಲ ತುಂಬ ಕಷ್ಟ ಆಗೋರು. ಬಾಂಗ್ಲಾದೇಶ್ ಟೀಮಿಗೆ ಒಂಥರ ಜಿಂಬಾಬ್ವೆ ಟೀಮ್ ಥರ ಹೋಗಿದೆ. ಸೊ ಒಳ್ಳೆ ಫೈಟ್ ಬೇಕೇ ಇಲ್ಲ ಅವ್ರ ಕಡೆಯಿಂದ. ಯಾವ ಥರ ಇತ್ತು ಮ್ಯಾಚು, ಸೊ ನೋಡೋಣ, ಡಿಸ್ಕಸ್ ಮಾಡೋಣ. ಮ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಕ್ರಿಕೆಟ್ ರಿಲೇಟೆಡ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ದರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು. ಬನ್ನಿ ಈಗ ಮ್ಯಾಚ್ ಯಾವ ಥರ ಇತ್ತು, ಏನೇನಾಯಿತು ಡಿಸ್ಕಸ್ ಮಾಡೋಣ. ಆ್ಯಸ್ ಯೂಶುವಲ್ ಟಾಸು ಪ್ಲೇಯಿಂಗ್ ಲೆವೆನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ಲೇಯಿಂಗ್ ಲೆವೆನ್ ನಾನು ನಿಮಗೆ ಪ್ರಿವ್ಯೂದಲ್ಲಿ ತಿಳಿಸಿದೆ. ಅದರಲ್ಲಿ ಒಂದೇ ಒಂದು ಚೇಂಜಸ್ಸು, ಲೈಕ್ ನನ್ನ ಪ್ಲೇಯಿಂಗ್ ಲೆವೆನಲ್ಲಿ ತಿಲಕ್ ವರ್ಮನ ಆಡಿಸಿದ್ದೆ, ಇವರು ವರುಣ್ ಚಕ್ರವರ್ತಿನ ಆಡಿಸಿದ್ರು. ಅಷ್ಟೇ ಡಿಫ್ರೆನ್ಸು, ಏನು ಚೇಂಜಸ್ ಇರಲಿಲ್ಲ. ಈಗ ಟಾಸ್ ಬಗ್ಗೆ ಬಂದರೆ, ಟಾಸು ನಮ್ಮ ಇಂಡಿಯಾ ವಿನ್ ಆಗ್ತಾರೆ. ಇಂಡಿಯಾ ವಿನ್ ಆಗಿಬಿಟ್ಟು ಫಸ್ಟು ಬಾಂಗ್ಲಾದೇಶ ಅವರಿಗೆ ಬ್ಯಾಟಿಂಗ್ ಆಡೋಕ್ಕೆ ಕೊಡ್ತಾರೆ. ಫಸ್ಟು ಬ್ಯಾಟಿಂಗ್ ಆಡ್ದ ಬಾಂಗ್ಲಾದೇಶ್ ಹೊಡೆದಿದ್ದೆ 127. ನಮ್ಮ ಬಾಲರ್ಸ್ ಹೆಂಗೆ ಕಟ್ ಆಗ್ತಾರೆ ಅಂದರೆ, ಹರ್ಷದೀಪ್ 3 ವಿಕೆಟು, 3.5 ಓವರ್ಸ್ ಏನೋ ಮಾಡಿದ್ದಾರೆ. ಅದರಲ್ಲಿ 14 ರನ್ ಕೊಟ್ಟಿರೋದು, ಅದರಲ್ಲಿ 3 ವಿಕೆಟು. ಆಮೇಲೆ ನಮ್ಮ ಮಯಾಂಕದವರು 4 ಓವರ್ ಮಾಡಿದ್ದಾರೆ, 1 ವಿಕೆಟ್ ತೆಗೆದ್ರು, ಅವರು 21 ರನ್ ಕೊಟ್ಟಿದ್ದು. ಆಮೇಲೆ ನಮ್ಮ ಆಲ್ರೌಂಡ್ ಹಾರ್ದಿಕ್ ಪಾಂಡ್ಯದವರು 4 ಓವರ್, ಅವರು ಒಂದು 28 ರನ್ ಏನೋ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ವರುಣ್ ಚಕ್ರವರ್ತಿ ಪಿಕ್ ಆಫ್ ದ ಬಾಲರ್, ಅವರು 4 ಓವರ್ ಮಾಡಿ 31 ರನ್ನೇ ಹೊಡಿಸ್ಕೊಂಡ್ರು. ಆದರೆ 3 ಕ್ರೂಷಿಯಲ್ ವಿಕೆಟ್ ತೆಗೆದಿದ್ದಾರೆ. ಆಮೇಲೆ ನಿಮಗೆ ವಾಷಿಂಗ್ಟನ್ ಸುಂದರ್ 2 ಓವರ್ ಮಾಡಿ 1 ವಿಕೆಟ್ ತೆಗೆದ್ರು. ಮತ್ತು ನಮ್ಮ ನಿತೇಶ್ ಕುಮಾರ್ ರೆಡ್ಡಿ ಅವರೊಂದು 2 ಓವರ್ ಹಾಕೊಂಡು ಕೊಟ್ಟರು ಬಾಲಿಂಗು. ಸೊ ಅಷ್ಟೇ, ನಮ್ಮ ಬಾಲಿಂಗು ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ರು. ಹೇಳ್ಬೇಕಂದ್ರೆ ಬಿಡ್ಕೊಂಡೇ ಕೊಡಲಿಲ್ಲ. ಒಂದು ಲೈಕ್ ಲೂಸ್ ಡೆಲಿವರೀಸ್ ಒಂದು ಹಾಕಲಿಲ್ಲ ಬಾಂಗ್ಲಾದೇಶ್ ಅವರು ಬ್ಯಾಟ್ಸ್ಮನ್ಗೆ ಹೊಡೆಯೋಕ್ಕೆ. ಸೊ ಅದಕ್ಕೆ 127ಕ್ಕೆ ಕಟ್ ಹಾಕಿದ್ರು ನಮ್ಮ ಇಂಡಿಯನ್ ಬೌಲರ್ಸು. ಆಮೇಲೆ ಬಾಂಗ್ಲಾದೇಶ್ ಕಡೆ ಯಾರೂ ಇಲ್ಲ ಅಷ್ಟೊಂದು. ಶಾಂಟೋ ಮತ್ತು ಹಸನ್ ಮಿರ್ಜಾ ಅವರೊಂದು 100 ಸ್ಟ್ರೈಕ್ ರೇಟಲ್ಲಿ ಒಂದು 35 ರನ್ನು ಮತ್ತು 28 ರನ್ನನ್ನು ಹೊಡಿತಾರೆ. ಅಷ್ಟೇ, ಇನ್ನೇನು ಇಲ್ಲವೇ ಇಲ್ಲ ಬಾಂಗ್ಲಾದೇಶ್ ಅವ್ರದ್ದು. ಅಲ್ಲಿ ಸಣ್ಣ ಪುಟ್ಟ ನಾವೇ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಎಕ್ಸ್ಟ್ರಾ ಒಂದು 12 ರನ್ನ ನಾವೇ ಕೊಟ್ವಿ ಲೆಗ್ ಬೈಸು ಮತ್ತು ವೈಡ್ಗಳಿಂದ. ಸೊ ಅಷ್ಟೇ, ಬಾಂಗ್ಲಾದೇಶು 128 ಇಂಡಿಯಾಗೆ ಟಾರ್ಗೆಟು. 128 ಚೇಸ್ ಮಾಡೋಕ್ಕೆ ಬಂದ ಇಂಡಿಯಾ 12 ಓವರ್ಗೆ ಮ್ಯಾಚ್ ಮುಗಿಸಾಕ್ತಾರೆ. 12 ಓವರಲ್ಲಿ ಎಲ್ಲರೂ 21, ಲೈಕ್ ಸಂಜು ಸ್ಯಾಮ್ಸನು ಮತ್ತು ನಮ್ಮ ಅಭಿಷೇಕ್ ಶರ್ಮಾದವ್ರು ಓಪನ್ ಮಾಡ್ತಾರೆ. ಅದರಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಅವರು 29 ರನ್ ಹೊಡಿತಾರೆ 18 ಬಾಲಿಗೆ 150 ಸ್ಟ್ರೈಕ್ ರೇಟಲ್ಲಿ. ಆಮೇಲೆ ಇವರು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಭಿಷೇಕ್ ಶರ್ಮಾದವರು ಅನ್ಫಾರ್ಚುನೇಟ್ ರನ್ಔಟ್ ಆಗ್ತಾರೆ. ಲೈಕ್ ಸಂಜು ಸ್ಯಾಮ್ಸನ್ ಅವ್ರದ್ದೇ ತಪ್ಪು ಅಂತ ಹೇಳ್ಬೋದು ಅದು. ಲೈಕ್ ಸುಮ್ಮನೆ ಒಂದು ಎರಡು ಹೆಜ್ಜೆ ಅವರೇ ಮುಂದೆ ಬರ್ತಾರೆ, ಆಮೇಲೆ ಬೇಡ ಅಂದ್ಬಿಡ್ತಾರೆ. ಇವ್ರು ನೋಡಿದ್ರೆ ಅರ್ಧ ದೂರ ಓಡೇ ಬಿಟ್ಟಿರ್ತಾರೆ ಅಭಿಷೇಕ್ ಶರ್ಮಾದವರು. ಅವರು ಡೈರೆಕ್ಟ್ ಇಟ್ಬಿಡ್ತಾರೆ ನಾನ್ ಸ್ಟ್ರೈಕರ್ ಎಂಡಲ್ಲಿ. ಸೊ ಆಲ್ಔಟ್, ಲೈಕ್ ರನ್ಔಟ್ ಆಗ್ತಾರೆ ನಮ್ಮ ಅಭಿಷೇಕ್ ಶರ್ಮಾದವರು. ಅವರು 16 ರನ್ ಹೊಡಿರ್ತಾರೆ 7 ಬಾಲ್ಗೆ, 1 6 2 4 ಹೊಡೆದಿರ್ತಾರೆ. ಆಮೇಲೆ ನಮ್ಮ ಸ್ಕೈ ಬರ್ತಾರೆ. ಸ್ಕೈ ಗೊತ್ತಿರೋದೇ ಒಂದು ಬೀಸಾಡೋದು. ಸೊ ಅದೇ ಥರನೇ 29 ರನ್ ಹೊಡಿತಾರೆ. ಲೈಕ್ ಅರೌಂಡ್ 12 ಬಾಲೋ 14 ಬಾಲೋ. ಅವರು 3 6 1 4 ಏನೋ ಹೊಡೆದು ಔಟ್ ಆಗ್ತಾರೆ. ನಮ್ಮ ಈಗ ಇತ್ತೀಚೆಗೆ ನಾನು ಸ್ಕೈ ನೋಡ್ತಾರೆ, ನಮ್ಮ ಸೂರ್ಯಕುಮಾರ್ ಯಾದವ್ ಅವರು 4ಗಿಂತ ಜಾಸ್ತಿ 6 ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಸೈಕ್ ಆಡಿದ್ರು ಅವರು. ಅದಾದಮೇಲೆ ನಮ್ಮ ನಿತೇಶ್ ಕುಮಾರ್ ರೆಡ್ಡಿ ಮತ್ತು 3 ವಿಕೆಟ್ ಬಿದ್ದಾದಮೇಲೆ ನಮ್ಮ ನಿತೇಶ್ ಕುಮಾರ್ ರೆಡ್ಡಿ ಒಂದು ಕಡೆ ಲೈಕ್ ಬಾಲ್ ಟು ಬಾಲ್ ಆಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಮ್ಮ ಹಾರ್ದಿಕ್ ಪಾಂಡ್ಯದವರು ಸೈಕ್ ಆಡಿದ್ರು. ಅವರು 1 ಅವರ್ ಟೈಮ್ ತೊಗೊಂಡ್ರು. ಅದಾದಮೇಲೆ ಸೆಟ್ ಆದಮೇಲೆ ಗೊತ್ತಲ್ಲ, ಹಾರ್ದಿಕ್ ಪಾಂಡ್ಯ ಆರಾಮಾಗಿ 16 ಬಾಲಲ್ಲಿ 39 ರನ್ ಹೊಡೆದ್ಬಿಟ್ಟು ಮ್ಯಾಚ್ ಮುಗಿಸ್ತಾರೆ. 3 6 2 4 ಏನೋ ಅರೌಂಡ್ 140 ಸ್ಟ್ರೈಕ್ ರೇಟಲ್ಲಿ. ಲಾಸ್ಟಲ್ಲಿ ಒಂದು 6 ಹೊಡಿತಾರೆ ಗುರು ಸೈಕಾಗಿ. ಅವರು ಶಾರ್ಟ್ ಬಾಲ್ ಆದ ತಕ್ಷಣ 6ನ ತಲೆ ಮೇಲಿಂದನೇ ಹೊಡಿತಾರೆ ಗುರು. ಬ್ಯಾಟ್ನ ಒಳ್ಳೆ ಮೇಲಿಂದ ತೊಗೊಬರ್ತಾರೆ, ಸೈಕಾಗಿ ಹೊಡಿತಾರೆ 6. ಅದು ಒಂಥರ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಸೊ ಇಂಡಿಯಾ ಕಡೆಯಿಂದ ಆಲ್ರೌಂಡ್ ಪರ್ಫಾರ್ಮೆನ್ಸು ಹೇಳ್ಬೇಕಂದ್ರೆ ಬ್ಯಾಟಿಂಗು, ಬಾಲಿಂಗು, ಫೀಲ್ಡಿಂಗು ಸಖತ ಮಾಡಿದ್ರು. 1 ಕ್ಯಾಚು ಇವತ್ತು, ಲೈಕ್ ನಿತೇಶ್ ಕುಮಾರ್ ರೆಡ್ಡಿ ಅವರು 1 ಕ್ಯಾಚ್ ಬಿಡ್ತಾರೆ. ವರುಣ್ ಚಕ್ರವರ್ತಿದು ಫಸ್ಟ್ ವಿಕೆಟು. ಸೊ ಅದೊಂದು ಬಿಟ್ಟರೆ ಇನ್ನೆಲ್ಲ ಪ್ಲಸ್ಸು. ಒಂಚೂರು ಬಾಂಗ್ಲಾದೇಶ್ ಅವ್ರಿಗೆ ಎಲ್ಲೂ ಮ್ಯಾಚಲ್ಲಿ ಇರೋಕ್ಕೆ ಬಿಡಲಿಲ್ಲ. ಎಲ್ಲ ಆಲ್ರೌಂಡ್ ಪರ್ಫಾರ್ಮೆನ್ಸು ಇಂಡಿಯಾ ಕಡೆಯಿಂದ. ಸೊ ಆಲ್ ದ ಬೆಸ್ಟ್. ಇನ್ನೇನು ಸೆಕೆಂಡ್ T20 9th ಅಕ್ಟೋಬರ್ ಏನೋ ಇದೆ. ಸೊ ನೋಡೋಣ ಏನೇನು ಆಗುತ್ತೆ. ಒಂದು ಅಲ್ಲಾರ ಸ್ವಲ್ಪಾರ ಬಾಂಗ್ಲಾದೇಶ ಫೈಟ್ ಬ್ಯಾಕ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ. ಅದು ಹೇಳಿ, ಲೈಕ್ ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ವಿಡಿಯೋ ಇಷ್ಟ ಆಗ್ತಾರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋ ಇದರ ಕನ್ನಡದಲ್ಲಿ ಒಂದು ಚಾನಲ್ ಇದೆ ಅಂತ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.